ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸಣ್ಣಾಗಿದ್ದೀರಾ ಅಂತ ಒಂದು 2 ಮಂತ್ಸ್ ರೆಗ್ಯುಲರ್ ಆಗಿ ಯೂಸ್ ಮಾಡಿದೆ 4 to 5 kgs ಕಡಿಮೆ ಆಗಿದ್ದೀನಿ. ಮುಂಚೆ ಪ್ರೀವಿಯಸ್ ನನಗೆ ನಮ್ಮ ರಿಲೇಟಿವ್ ಸಜೆಸ್ಟ್ ಮಾಡಿದ್ದದು. ಅವರು ಸಜೆಸ್ಟ್ ಮಾಡಿದಾಗ ತಗೊಂಡೆ ನಾನು, ಅವರು ಸಜೆಸ್ಟ್ ಮಾಡಿದಾರಲ್ಲ ಅಂತ. ಬಟ್ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿರಲಿಲ್ಲ. ಬಟ್ ಒಂದು ಆಫ್ಟರ್ 1 ಮಂತ್ 2 ಮಂತ್ಸ್ ಆದಮೇಲೆ ನನಗೇನು ರಿಸಲ್ಟ್ಸ್ ಗೊತ್ತಾಗಿಲ್ಲ ಅಂತ ಅವ್ರು ಸಿಕ್ಕಾಗ ಹೇಳಿದ್ದೆ. ಇಲ್ಲ ನೀನು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡು, ನಿನಗೆ ರಿಸಲ್ಟ್ ಕನ್ಫರ್ಮಾಗಿ ಸಿಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಸ್ವಲ್ಪ ಮಾಡಬೇಕು, ಕಂಪಲ್ಸರಿ ತಗೊಳ್ಳೇಬೇಕು ಅಂತ ಒಂದು 2 ಮಂತ್ಸ್ ರೆಗ್ಯುಲರಾಗಿ ಯೂಸ್ ಮಾಡಿದೆ. 4 to 5 kgs ಕಡಿಮೆ ಆಗಿದ್ದೀನಿ. ನೋಡಿ, ಕರೆಕ್ಟಾಗಿ ರೆಗ್ಯುಲರಾಗಿ ಯೂಸ್ ಮಾಡಿದರೆ 10 kg ಸಣ್ಣಾಗಿರ್ತಿದ್ರಿ ಇನ್ನೂ. ಸೊ ಎನರ್ಜಿ ಲೆವೆಲು ಇಲ್ಲ ಮ್ಯಾಮ್, ಚೆನ್ನಾಗಿ ಫೀಲ್ ಆಗ್ತಿದೆ. ಇವಾಗ ಸ್ವಲ್ಪ ಎನರ್ಜೆಟಿಕಾಗಿ ಫೀಲ್ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಟೈಮ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ಸ್ವಲ್ಪ ಸುಸ್ತಾಗೋದು. ಇವಾಗ ತಗೊಳ್ಳೋದು ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಎನರ್ಜೆಟಿಕಾಗಿ ಫೀಲ್ ಆಗ್ತೀನಿ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ. ಕಂಪ್ಯಾರಿಟಿವ್ಲಿ ಪ್ರೀವಿಯಸ್ಗೆ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತಾ? ಆ ಥರದ್ದೇನಿಲ್ಲ ಮ್ಯಾಮ್, ಹೆಲ್ತ್ ಇಶ್ಯೂಸ್ ಏನು ಇರಲಿಲ್ಲ. ಬಟ್ ಅದೇ ಸ್ವಲ್ಪ ಎಲ್ಲಾದರೂ ಓಡಾಡಬೇಕು ಅಂದರೆ ತುಂಬ ನನಗೆ ಸುಸ್ತಾದಂಗೆ ಅನಿಸೋದು. ಇವಾಗ ಇದು ತೊಗೊಂಡ್ಮೇಲೆ ಸ್ವಲ್ಪ ನನಗೆ ಗೊತ್ತಾಗ್ತಾ ಇದೆ, ಅದು ಸ್ವಲ್ಪ ಬಾಡಿಲೆಲ್ಲ ಲೈಟಾಗಿ ಫೀಲ್ ಆಗ್ತಾ ಇದೆ. ಸ್ವಲ್ಪ ವೆಯ್ಟ್ ಲಾಸ್ ಆಗಿರೋದ್ರಿಂದ ಸ್ವಲ್ಪ ಬಾಡಿ ಎಲ್ಲ ಫ್ರೀಯಾಗಿ ಮೂವ್ ಆಗ್ತಾ ಇದ್ದೀನಿ ಅನಿಸುತ್ತೆ. ಏನಾದರೂ ಕೆಲಸ ಮಾಡಬೇಕಾದ್ರೂ ಸುಸ್ತು ಅನ್ಸಲ್ಲ. ಸೊ ಮನೆಯಲ್ಲಿ ನೀವು ಒಬ್ಬರೇ ಯೂಸ್ ಮಾಡ್ತೀರಾ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನ ಜೊತೆಗೆ ಯೂಸ್ ಮಾಡ್ತಾರಾ? ಯಾರು ಯೂಸ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇರೋದು ನಮ್ಮ ಹಸ್ಬೆಂಡ್ಗೂ ಗೊತ್ತಿಲ್ಲ. ಮುಂಚೆ ತುಂಬ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ವಿ, ಬಟ್ ಅದರಲ್ಲಿ ಏನು ರಿಸಲ್ಟ್ಸ್ ಗೊತ್ತಾಗಿಲ್ಲ. ಹಾಗಾಗಿ ನಮ್ಮ ಮನೆಯವರು ಬೇಡ, ಇನ್ನೇನು ಯೂಸ್ ಮಾಡಬೇಡ, ಮನೆಯಲ್ಲಿ ಹೆಲ್ದಿ ಫುಡ್ ತಿನ್ಕೊಂಡು ವಾಕ್ ಮಾಡ್ಕೊಂಡಿರು ಸಾಕು ಅಂತ ಹೇಳಿದ್ರು. ನೋಡೋಣ, ಇದೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ರಿಸಲ್ಟ್ಸ್ ಎಲ್ಲ ಸಿಕ್ಕಾಯ್ತಲ್ಲ, ಸೊ ಅವ್ರಿಗೂ ಸಜೆಸ್ಟ್ ಮಾಡಿದ್ದೀನಿ, ಇವಾಗ ತಗೊಳ್ಳಿ ನೀವು ಸ್ವಲ್ಪ ಇನ್ನೂ ಹೆಲ್ದಿಯಾಗಿರ್ತೀರಾ ಅಂತ. ಇದು ನಿಮ್ಮ ಒಬ್ರು ಮನೆ ಕತೆ ಅಲ್ಲ, ಸುಮಾರು ಜನ ಮನೆಗಳಲ್ಲೂ ಇದೇ ಕತೆ. ಹೆಂಡತಿ ಗಂಡಂಗೆ ಗೊತ್ತಿಲ್ಲದೇನೆ ಯೂಸ್ ಮಾಡ್ತಿರ್ತಾರೆ, ಬಿಕಾಸ್ ಏನೇನೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅವ್ರಿಗೆ ರಿಸಲ್ಟ್ಸ್ ಬಂದಿರಲ್ಲ. ಸೊ ಗಂಡಂದ್ರ ಕೇಳಿಸ್ಕೊಳ್ಳಿ, ಜೀನಿ ಸ್ಲಿಮ್ನ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ದಯವಿಟ್ಟು ನಿಮ್ಮ ಹೆಂಡತಿ ಸಣ್ಣ ಆಗೋದಕ್ಕೆ ಜೀನಿ ಸ್ಲಿಮ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ರೆಸ್ಟ್ರಿಕ್ಟ್ ಮಾಡೋಕೆ ಹೋಗ್ಬಿಡಿ, ನೀವೇ ಹೋಗಿ ಖರೀದಿ ಮಾಡ್ಕೊಂಬಂದು ಕೊಡಿ ಅವರಿಗೆ. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡೋದ್ರಿಂದ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ನೀವು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಅದ್ರ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ ಗೊತ್ತಾಗೋದು. ಸುಮಾರು ಜನಕ್ಕೆ ಕ್ವಶನ್ಸ್ ಇರುತ್ತೆ. ನಮ್ಮ ವಿಡಿಯೋ ನೋಡ್ಕೊಳ್ಳೋಂತಹ ಸುಮಾರು ಜನ ಕ್ಲೈಂಟ್ಸಿಗೆ ಡೌಟ್ಸ್ ಇರುತ್ತೆ, ಹೆಂಗಪ್ಪ ತಗೊಳ್ಳೋದು, ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗ್ಬಿಟ್ರೆ, ಹೆಲ್ತ್ ಇಶ್ಯೂಸ್ ಆಗ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಮ್ಯಾಮ್, ಇದು ತಗೊಳ್ಳೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಅಂತೂ ಏನು ನಾನು ಇಲ್ಲಿವರೆಗೂ ಅಬ್ಸರ್ವ್ ಮಾಡಿಲ್ಲ, ಏನೂ ಇಲ್ಲ ಆ ಥರದ್ದು. ಯಾಕಂದರೆ ಅದು ಆಲ್ಮೋಸ್ಟ್ ಎಲ್ಲ ನವಧಾನ್ಯಗಳು ಯೂಸ್ ಮಾಡಿರೋದ್ರಿಂದ ಆ ಥರ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಆಗಿಲ್ಲ. ಚೆನ್ನಾಗಿದ್ದೀನಿ, ಇನ್ನೂ ಎನರ್ಜೆಟಿಕಾಗಿ ಫೀಲ್ ಆಗ್ತಿದೆ. ಸ್ವಲ್ಪ ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸೊ ಏನು ಸೈಡ್ ಎಫೆಕ್ಟ್ಸ್ ಆ ಥರದ್ದು ಏನೂ ಇಲ್ಲ. ಆರಾಮಾಗಿ ತಗೊಳ್ಳಿ ಅಂತ ಹೇಳಿ. ಹೌದು, ಆರಾಮಾಗಿ ತಗೊಬೋದು, ಏನು ಪ್ರಾಬ್ಲಮ್ ಆಗಲ್ಲ.